ಯಾದಗಿರಿ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಕಲ್ಲು ಗಣಿಗಾರಿಕೆ. ಯಾದಗಿರಿ ತಾಲೂಕಿನ ವರ್ಕನಹಳ್ಳಿ ಗ್ರಾಮದ ಬೆಟ್ಟದಲ್ಲಿ ಮೈನಿಂಗ್ ಮಾಡಲಾಗ್ತಾ ಇದೆ. 1 ಎಕರೆಗೆ ಪರ್ಮಿಷನ್ ತಗೊಂಡಿದ್ದಾರೆ. ಆದರೆ ಸಾಕಷ್ಟು ಕಡೆಗಳಲ್ಲಿ ಮೈನಿಂಗ್ ಮಾಡ್ತಾ ಇದ್ದಾರೆ, ಗಣಿಗಾರಿಕೆಯನ್ನ ನಡೆಸ್ತಾ ಇದ್ದಾರೆ. ಹೇಳೋರಿಲ್ಲ ಕೇಳೋರಿಲ್ಲ, ಆ ಪರಿಸ್ಥಿತಿ ಇದೆ. ನಕಲಿ ಹೋರಾಟಗಾರರು, ರಾಜಕಾರಣಿಗಳಿಂದ ಮೈನಿಂಗ್ ಆಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. 200 ಅಡಿಗೂ ಎತ್ತರದ ಬೆಟ್ಟ ಅಲ್ಲಿ ಕಲ್ಲು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಅದನ್ನು ಉಡೀಸ್ ಮಾಡಿಬಿಟ್ಟಿದ್ದಾರೆ. 200 ಅಡಿ ಆಳದವರೆಗೆ ಕೊರೆದು ಕಲ್ಲು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ತಗೊಂಡಿದ್ದ ಪರ್ಮಿಷನ್ 1 ಎಕರೆಗೆ, ಆದರೆ ಸಾಕಷ್ಟು ಕಡೆಗಳಲ್ಲಿ ಈಗ ಮೈನಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಕೊರಿತಾ ಇದ್ದಾರೆ. ಅದು 200 ಅಡಿ ಆಳದವರೆಗೆ ಕೊರೆದು ಕಲ್ಲು ಗಣಿಗಾರಿಕೆ ನಡೆಸ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇದರಿಂದ 3 ಹಳ್ಳಿಗಳ ಜನರಿಗೆ ಟೆನ್ಷನ್ ಶುರುವಾಗಿದೆ. ಗ್ರಾಮದಲ್ಲಿ ಒಂದು ಕಡೆ ಧೂಳಿನ ಸಮಸ್ಯೆ ಆಗಿದೆ, ಮತ್ತೊಂದು ಕಡೆ ಗೋಡೆಗಳೆಲ್ಲ ಬಿರುಕು ಬಿಡ್ತಾ ಇದೆ. ವರ್ಕನಹಳ್ಳಿ, ಮಸ್ಕನಹಳ್ಳಿ, ಹಳಗೇರ ಗ್ರಾಮಗಳಿಗೆ ಸಂಕಷ್ಟ ಎದುರಾಗಿದೆ. 3 ಗ್ರಾಮಗಳ ಹಲವಾರು ಮನೆಗಳ ಗೋಡೆಗಳು ಬಿರುಕು ಬಿಡ್ತಾ ಇವೆ. ಇನ್ನು ಕೆಜಿಎಫ್ ಮೀರಿಸುವಂತಿದೆ ಇಲ್ಲಿನ ಕಲ್ಲು ಗಣಿಗಾರಿಕೆ. ಗ್ರಾಮಸ್ಥರ ಮನವಿಗೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ. ಗಣಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಬಗ್ಗೆನೂ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಅವರು ಕ್ಯಾರೆ ಅಂತಿಲ್ಲ. ನಮ್ಮ ಕಡೆ ಸಚಿವರು ಈ ಬಗ್ಗೆ ತುರ್ತಾಗಿ ಗಮನ ಹರಿಸಬೇಕು ಅಂತಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಎಗ್ಗಿಲ್ಲದೆ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಅಲ್ಲಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಪರಿಣಾಮ ಅದರ ಸುತ್ತಮುತ್ತಲಿನ 3 ಗ್ರಾಮಗಳ ಸಾಕಷ್ಟು ಮನೆಗಳ ಗೋಡೆಗಳು ಬಿರುಕು ಬಿಡ್ತಾ ಇದೆ. ಇನ್ನು ಪರ್ಮಿಷನ್ ಬಗ್ಗೆ ಮಾತಾಡೋದಾದ್ರೆ 1 ಎಕರೆಗೆ ಪರ್ಮಿಷನ್ ತಗೊಂಡಿದ್ರು. ಆದರೆ ಇಲ್ಲಿ ಸುತ್ತಮುತ್ತ ಬೆಟ್ಟದಲ್ಲಿ ಎಗ್ಗಿಲ್ಲದೆ ಕಲ್ಲು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಹೇಳೋರಿಲ್ಲ ಕೇಳೋರಿಲ್ಲ. ಈ ಬಗ್ಗೆ ಸ್ಥಳೀಯರು, ಎಸ್ಪೆಷಲಿ ಆ 3 ಗ್ರಾಮಗಳ ಜನ ಏನ್ ಹೇಳಿದ್ದಾರೆ ಕೇಳೋಣ. ಅಳಗೇರಿ ಗ್ರಾಮದಲ್ಲಿ ಏನು ಇದು ಕ್ವಾರಿ ಬ್ಲಾಸ್ಟಿಂಗ್, ಕಲ್ಲು ಬ್ಲಾಸ್ಟಿಂಗ್ ಏನಿದೆಯಲ್ಲ, ಅದರಿಂದ ಜನರ ಜೀವನ ಅಸ್ತವ್ಯಸ್ತ ಆಗಿದೆ. ಮಸಕನಹಳ್ಳಿ ಗ್ರಾಮದಲ್ಲಿ ಮನೆಗಳೆಲ್ಲ ಬಿರುಕು ಬಿಟ್ಟು ವೃದ್ಧರು ಅವ್ರಿಗೆ ಜೀವನ ಮಾಡ್ತಕ್ಕಾಗ್ತಿಲ್ಲ. ಮತ್ತು ರೈತರು ಬೆಳೆದ ಬೆಳೆಗಳನ್ನು ಎಲ್ಲ ಸರ್ವನಾಶ ಆಗ್ತಿದೆ. ಇಲ್ಲಿ ಬ್ಲಾಸ್ಟಿಂಗ್ ಮಾಡೋದ್ರಿಂದ ಜನರ ಜೀವನ ಮಲಗೋಕ್ಕಾಗ್ತಿಲ್ಲ. ಬ್ಲಾಸ್ಟಿಂಗ್ ಮಾಡುವ ಸಮಯದಲ್ಲಿ ಎದ್ದು ಬಂದು ಹೊರಗಡೆ ಕುಂತು ಏನು ಚೆತ್ತು ಬೀಳ್ತದೆ ಅಂತೇಳಿ ಭಯ ಭೀತಿಯಾಗಿದ್ದಾರೆ. ಅಧಿಕಾರಿಗಳು ಎಷ್ಟೋ ಸಲ ಮನವಿ ಸಲ್ಲಿಸಿದ್ರು, ಯಾವುದೇ ರೀತಿ ಮನವಿಗೆ ಸ್ಪಂದಿಸಿಲ್ಲ. ಫುಲ್ಲು ತೊಂದರೆ ಆಗ್ತೈತೆ. ಎಲ್ಲ ಮನೆಗಳು ನೋಡ್ರಿ ಎಲ್ಲ ಎಷ್ಟು ಬಿಟ್ಟವ. ಎಲ್ಲ ಒಂದು ರೈತರಿಗಿನ ಅಲ್ಲಿ ಹೊಲದಲ್ಲಿ ಇರ್ಲಕ್ಕ ರಾತ್ರಿ 6 ಗಂಟೆ ಆಗ ನಮ್ಮ ಮನೆಗೆ ಹೋಗಿ ಅಲ್ಲಿ ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಇದು ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ ರೀ. ನಾವು ಹೋಗಿ ಒಂದ್ಸಲ ಹೋಗಿ ಇದು ಮಾಡಿ ಅವ್ರಿಗೆ ಹೊಡೆದ್ವಿ, ಅವರು ನಮ್ಗೆ ಹೊಡೆದಾರ ಅಂದ್ರೆ ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಂದ್ ಮಾಡಲ್ರಿ. ನಾವು ಒಬ್ರಿಬ್ರು ಆದ್ರೆ ನಮ್ಗೆ ಬಿಡ್ಲಿಕ್ಕೆ ಬರ್ತಾರೆ ಅವ್ರು. ಬೆಳೆ ಎಲ್ಲ ಇದಾಗತ್ತೆ ರೀ. ಅದು ಎಗ್ಸ ಮುಂದಾಗ ನೋಡ್ಬೇಕ್ರಿ. ಫುಲ್ಲು ಬೆಳೆ ಮ್ಯಾಗೆಲ್ಲ ಒಂದೊಂದು ಇಂಚು ಮಣ್ಣು ಕುಂದಿರ್ತಾರೆ. ಬಂದ್ ಮಾಡ್ತಂತ ಹೇಳ್ತಾನೆ ಇದ್ದಾರೆ, ತಗೊಂಡು ಹೋಗ್ತಾನೆ ಇದ್ದಾರೆ. ಅಂದ್ರೆ ಏನು ಮಾಡಿಲ್ರಿ. ಬಂದ್ ಮಾಡಿಸಿದ್ರೆ 7 ಕೋಟಿ ಪುಣ್ಯ ಬರ್ತದೆ. ಬಂದ್ ಮಾಡಿರ್ತಂದ್ರೆ ಪಾಡಾಟದ ಮಕ್ಕಳ ಏನಾಗುತ್ತೆ, ಧನ್ ಅಂತ ಹೊಡಿತದೆ. ಹಂಗಾಗಿ ಮಕ್ಕಂದಿವಿ, ಮೊಮ್ಮಕ್ಕಳು ತಗೊಂಡು ಓಡಿ ಬರೋದು ಐಶಕ್ಕೆ ಆಗಬಾರ್ದು ನಮ್ದು. ಏನಪ್ಪ, ಅದ್ರ ಸಲುವಾಗ ಅದು ಬಂದು ಮಾಡಿ ಬಿಡ್ಬೇಕು. ಒಂದು 2012-13 ಸ್ಟಾರ್ಟ್ ಆಗಿದ್ರಿ. ಇಲ್ಲಿವರೆಗಾದರೂ ನಾವು ಒಂದು 4-5 ಸಲ ಪಂಚಾಯತ್ಗಳಿಗಿನ ಲೆಟ್ರ್ ಕೊಟ್ಟಿವ್ರಿ. ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಹೋಗಿ ಟೈಪಿಂಗ್ ಮಾಡಿ ಲೆಟ್ರ್ ಕೊಟ್ಟು ಬಂದೀವ್ರಿ. ಆದ್ರೂ ಅದ್ರ ಮೇಲೆ ಏನು ಕ್ರಮಗಳು ಕೈಗೊಳ್ಳುತ್ತಿಲ್ಲ. ಅದರ ಮನೆಗಳು ನೋಡಿದರೆ ಒಂದೊಂದು ಹಳೆ ಮನೆಗಳು ಮಾತ್ರ ಮಳೆಗಾಲಕ್ಕೆ ಮಾತ್ರ ಫುಲ್ ಬ್ಲಾಸ್ಟಿಂಗ್ ಆಗಿ ಸೌಂಡಿಗೆ ಅದು ಭೂಮಿ ಎಲ್ಲ ಅದ್ರಿಗೆಸಿಂದ ಮನೆಗಳೆಲ್ಲ ಬಿದ್ದಾವ್ರಿ, ಛತ್ತುಗಳು ಬಿದ್ದಾವ್ರಿ. ಈಗಾದ್ರೂ ಹಾಗೆ ಇದಾವ್ರಿ, ಬಿದ್ದಿದ್ದಾವ್ರಿ. ಆದ್ರೆ ಅದ್ರ ಜಿಲ್ಲಾಧಿಕಾರಿಗಳು ಮಾತ್ರ ಎಷ್ಟು ಹೇಳಿದ್ರೆ ಕ್ರಮ ತಗೊತಾನೆ ಇಲ್ಲ ರೀ ಅದ್ರ ಬಗ್ಗೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್. ಗಣೇಶ್, ಇಲ್ಲಿ ಗಣಿಗಾರಿಕೆ ನಡ್ಸಕ್ಕೆ ಅಂತ ಹೇಳಿ ಪರ್ಮಿಷನ್ ಯಾರು ತಗೊಂಡಿದ್ರು? ಈಗ ಅಕ್ರಮವಾಗಿ ಗಣಿಗಾರಿಕೆ ಯಾರ್ಯಾರು ನಡೆಸ್ತಾ ಇದ್ದಾರೆ? 1 ಎಕರೆಗೆ ತಗೊಂಡಿದ್ರು, ಈಗ ಸುತ್ತಮುತ್ತಲೂ ಗಣಿಗಾರಿಕೆ ಮಾಡ್ತಿದ್ದಾರೆ ಅಂತ ಆರೋಪ ಇದೆ. ಅದಕ್ಕೆ ನಿರ್ದಿಷ್ಟವಾದ ಕಂಡೀಷನ್ಸ್ ಹಾಕಿರ್ತಾರೆ, ಅದನ್ನ ಮೀರಿದ್ರು ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ತಿಲ್ಲ? ಶರ್ಮಿತಾ ಶೆಟ್ಟಿ, ಯಾದಗಿರಿ ಜಿಲ್ಲೆಗೆ ಇನ್ನೊಂದು ಹೆಸರೇ ಗಿರಿನಾಡು ಅಂತ ಹೇಳಿ. ಸಾಕಷ್ಟು ಇಲ್ಲಿ ಬೆಟ್ಟಗಳಿದ್ದಾವೆ. ಹಾಗಾಗಿ ಇಲ್ಲಿ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯಿಂದ ಏನು ಮೈನ್ಸ್ ಅಂಡ್ ಜಿಯಾಲಜಿ ಅವರು 1 ಎಕರೆಗೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ಇವರು ಬೇಕಾಬಿಟ್ಟಿಯಾಗಿ ದೃಶ್ಯಾವಳಿಗಳಲ್ಲಿ ನೋಡಬಹುದು, 200 ಅಡಿಗೆ ಇಷ್ಟ ಅಡಿ ಮಾತ್ರ ನಾವು ಒಂದು ಗಣಿಗಾರಿಕೆಯನ್ನ ಮಾಡ್ಬೇಕು ಅಂತ ಇರುತ್ತೆ. ಆದ್ರೆ ಎಲ್ಲವೂ ನಿಯಮಗಳನ್ನ ಗಾಳಿಗೆ ತೂರಿ ಇಲ್ಲಿ ಪ್ರಭಾವಿಗಳು ಏನು ಕೆಲವು ಮುಖಂಡರು, ರಾಜಕೀಯ ಮುಖಂಡರು ಏನು ಗಣಿಗಾರಿಕೆಯನ್ನ ನಡೆಸ್ತಾ ಇದ್ದಾರೆ. ಈ ಕೆಲವು ಸಾಕಷ್ಟು ಒಂದು ವರ್ಕನಹಳ್ಳಿ ಆಗಿರ್ಬೋದು, ಮಸಕನಹಳ್ಳಿ, ಇಂತಹ ಗ್ರಾಮಗಳಿಗೆ ಸಾಕಷ್ಟು ದಿನನಿತ್ಯವೂ ಜನರು ಒಂದು ಭಯದ ವಾತಾವರಣದಲ್ಲಿಯೇ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅವರ ಮನೆಗಳು ಕೂಡ ಜನರೇ ಹೇಳ್ತಾ ಇದ್ದಾರೆ, ಅವರ ಮನೆಗಳು ಸಾಕಷ್ಟು ಬಿರುಕು ಬಿಟ್ಟಿದ್ದಾವೆ. ದೃಶ್ಯಾವಳಿಗಳು ನೋಡಬಹುದು. ಜನರು ಕೂಡ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಸಾಕಷ್ಟು ಕೇಳಕ್ ಹೋದ್ರೆ ನಮ್ಮನ್ನ ಹೆದರ್ಸ್ತಾರೆ, ನಮ್ಮ ಮೇಲೆ ಇಲ್ಲ ಸಲ್ಲದ ಒಂದು ಪ್ರಕರಣಗಳನ್ನು ದಾಖಲು ಮಾಡ್ತಾರೆ, ಇಲ್ಲಿ ಧ್ವನಿ ಎತ್ತುವವರೇ ಯಾರು ಇಲ್ಲ ಅನ್ನೋದಾಗಿದೆ. ಈ ಒಂದು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳು ನೋಡಿದ್ರು ಕೂಡ
ನೋಡದೇ ಇದ್ದಾಗೆ ಕಣ್ಣು ಮುಚ್ಕೊಂಡು ಮೂಕ ವಿಸ್ಮಯರಾಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಸಾಕಷ್ಟು ತೊಂದರೆ ನಡೆಸ್ತಾರೆ ರೈತರಿಗೆ. ಅವರು ಬೆಳೆದಿರ್ತಕ್ಕಂತಹ ಜಮೀನಿನ ಮೇಲೆ ಈ ಗಣಿಗಾರಿಕೆಯಿಂದ ಧೂಳು ಕುಂತು ಬೆಳೆ ಕೂಡ ಹಾನಿ ಆಗ್ತಾ ಇದೆ. ದೃಶ್ಯಾವಳಿಗಳನ್ನು ತಾವು ನೋಡಿರ್ಬಹುದು. ಇನ್ನೊಂದು ದೃಶ್ಯವು ಕೂಡ ಬ್ಲಾಸ್ಟಿಂಗ್ ಅನ್ನ ಮಾಡ್ತಾರೆ. ಬ್ಲಾಸ್ಟಿಂಗ್ ಗೆ ಪರ್ಮಿಷನ್ ಇಲ್ಲ. ನಿಜಕ್ಕೂ ಈ ಒಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಏನ್ ಮಾಡ್ತಾ ಇದೆ ಅಂತೇಳಿ ಈ ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದಾರೆ. ಮನವಿಯನ್ನು ಕೊಟ್ಟರು ಕೂಡ ಕ್ಯಾರಿ ಅಂತ ಇಲ್ಲ ಇಲ್ಲಿ ಅಧಿಕಾರಿಗಳು. ನಿಜಕ್ಕೂ ಎಷ್ಟೊಂದು ಪ್ರಭಾವ ಇದೆ ಈ ಗಣಿಗಾರಿಕೆ ನಡೆಸ್ತಕ್ಕಂತಹ ದಂಧೆಕೋರರು. ಸಾಕಷ್ಟು ಒಂದು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ರೌಡಿಸಮ್ ಕೂಡ ಮಾಡಕ್ ಬರ್ತಾರೆ ಅಂತೇಳಿ ಈ ಗ್ರಾಮಸ್ಥರ ಆರೋಪ ಆಗಿದೆ. ಈ ನಮ್ಮ ನ್ಯೂಸ್ 18ನಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಈ ಗ್ರಾಮಸ್ಥರಿಗೆ ಒಂದು ನೆಮ್ಮದಿ ಸಿಗುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ ಶರ್ಮಿತಾ ಶೆಟ್ಟಿ. ಈಗ ಅಧಿಕಾರಿಗಳ ಹತ್ರ ಹೋದ್ರೆ ಅವರು ಇವ್ರ ಮನವಿಗೆ ಸ್ಪಂದಿಸ್ತಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಿರೋದು. ಈಗ ಸಚಿವರ ಗಮನಕ್ಕೆ ತರೋ ಪ್ರಯತ್ನ ಆಗಿದೆಯಾ? ಎಸ್ ಮಲ್ಲಿಕಾರ್ಜುನ್ ಅವ್ರ ಗಮನಕ್ಕೆ ತರೋ ಪ್ರಯತ್ನಗಳೇನಾದ್ರೂ ಆಗಿದೆಯಾ? ಇಲ್ಲ, ಇಲ್ಲಿಯ ಸಚಿವರು ಏನು ಶರಣಬಸಪ್ಪ ದರ್ಶನಾಪುರ್ ಅವರು ಇಲ್ಲಿಯ ಉಸ್ತುವಾರಿ ಸಚಿವರು, ಅವರ ಗಮನಕ್ಕೆ ತಂದ್ರೆ ಇಲ್ಲ, ನಾವು ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನು ನೋಡಿ ಈಗ ನನ್ನ ಗಮನಕ್ಕೆ ಬಂದಿದೆ, ಇಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ಏನಿದೆ ಅದಕ್ಕೆ ಸೂಕ್ತವಾದ ಒಂದು ಏನು ಎಷ್ಟು ಒಂದು ನಿಯಮಗಳ ಅನುಸಾರವಾಗಿ ಮಾಡೋದಕ್ಕೆ ನಾನು ಹೇಳ್ತೇನೆ ಅಂತಕ್ಕಂತಹ ಮಾತನ್ನು ಸಚಿವ ದರ್ಶನಾಪುರ್ ಅವರು ಹೇಳಿದ್ದಾರೆ. ಶರ್ಮಿತಾ ಶೆಟ್ಟಿ, ಈಗ ಬ್ಲಾಸ್ಟ್ ಮಾಡುವಾಗ ನೀವ್ ಹೇಳ್ದಂಗೆ ಬ್ಲಾಸ್ಟ್ ಮಾಡಂಗಿಲ್ಲ. 1 ಎಕರೆಗೆ ಪರ್ಮಿಷನ್ ಕೊಟ್ಟಲ್ಲಿ ಬ್ಲಾಸ್ಟ್ ಮಾಡೋದಾದ್ರೂ ಕೂಡ ಸರ್ಟನ್ ಕಂಡೀಷನ್ಸ್ ಇರುತ್ತೆ, ಅದನ್ನ ಅವ್ರು ಫಾಲೋ ಮಾಡಬೇಕಾಗತ್ತೆ. ಸೊ ಈಗ ಬ್ಲಾಸ್ಟ್ ಏನು ಹಗಲು ರಾತ್ರಿ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ತಿದಾರಂತ ಗ್ರಾಮಸ್ಥರು ಈ ಬ್ಲಾಸ್ಟಿಂಗ್ ಬಗ್ಗೆ ಏನೆಲ್ಲ ಆರೋಪಗಳನ್ನು ಮಾಡ್ತಾ ಇದಾರೆ? ನಿಜಕ್ಕೂ ರಾತ್ರಿ ಹೊತ್ತಲ್ಲಿ ಏನು ಗ್ರಾಮಸ್ಥರು ಮಲಗಿರ್ತಾರೆ ಅಂತ ಸಮಯದಲ್ಲಿ ಬ್ಲಾಸ್ಟಿಂಗ್ ಒಂದು ದೊಡ್ಡ ಪ್ರಮಾಣದ ಸೌಂಡ್ ಬರುತ್ತೆ. ಹಾಗಾಗಿ ಮನೆಯಲ್ಲಿ ಇರ್ತಕ್ಕಂತ ಏನು ಪಾತ್ರೆ ಸಾಮಾನುಗಳು ಕೆಳಗಡೆ ಬೀಳ್ತವೆ. ಮಲಗಿರ್ತಕ್ಕಂತಹ ಚಿಕ್ಕ ಮಕ್ಕಳು ಹೆದರ್ಕೊಂಡು ಭಯಭೀತರಾಗ್ತಾರೆ. ನಾವು ಕೂಡ ಎಷ್ಟೋ ಬಾರಿ ಮನೆಯಿಂದ ಹೊರಗೆ ಬಂದಿದೀವಿ, ಆಗ ಬ್ಲಾಸ್ಟಿಂಗ್ ಏನೋ ಸ್ಟಾಪ್ ಆಗಿರ್ತದೆ. ಯಾವಾಗ ರಾತ್ರಿ 12 ಗಂಟೆಗೆ 1 ಗಂಟೆಗೆ ಇವರು ಯಾರು ಇಲ್ಲದೆ ಇರೋ ಟೈಮಲ್ಲಿ ಒಂದು ಶಾಂತವಾಗಿರೋ ಪ್ರಶಾಂತವಾದಂತ ಸಂದರ್ಭದಲ್ಲಿ, ಯಾಕೆ ಡೇದಲ್ಲಿ ಮಾಡಿದ್ರೆ ಆ ಕಲ್ಲುಗಳು ಸಿಡಿದು ಬಿಟ್ಟು ಜನರಿಗೆ ತಾಗುತ್ತೆ ಅಂತ ಹೇಳಿ ಇವರು ರಾತ್ರಿನೇ ಬ್ಲಾಸ್ಟಿಂಗ್ ಮಾಡ್ತಾರೆ. ಆದ್ರೆ ಬ್ಲಾಸ್ಟಿಂಗ್ ಮಾಡೋದಕ್ಕೆ ಒಂದು ಪರ್ಮಿಷನ್ ಇಲ್ಲ, ಆದ್ರೂ ಕೂಡ ಒಂದು ಇಲ್ಲಿಗಲ್ ಆಗಿ ಇವರು ಬ್ಲಾಸ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಗ್ರಾಮಸ್ಥರು ಸಾಕಷ್ಟು ಭಯಭೀತರಾಗಿದ್ದಾರೆ ಇಲ್ಲಿಯ ಗ್ರಾಮಸ್ಥರು ಅಂತ ಹೇಳ್ಬೇಕಾಗುತ್ತೆ. ಶರ್ಮಿತಾ ಶೆಟ್ಟಿ, ಈಗ ಪರ್ಮಿಷನ್ ತಗೊಂಡವ್ರನ್ನ ಹೊರತುಪಡಿಸಿ ಅಕ್ರಮವಾಗಿ ಈಗ ಖಾಸಗಿ ವ್ಯಕ್ತಿಗಳು ಎಷ್ಟು ಜನ ಈ ರೀತಿ ಮೈನಿಂಗ್ ಮಾಡ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ? ನಿಜಕ್ಕೂ ಶರ್ಮಿತಾ, ಏನು ಪರ್ಮಿಷನ್ ಅಂತಕ್ಕಂಥದ್ದು ಕೇವಲ ನಾಮಕವಾಸ್ತೆ ಇಷ್ಟೇ ಮಾಡ್ಬೇಕಂತ. ಆ ಪರ್ಮಿಷನ್ ಅಲ್ಲಿ ದೃಶ್ಯಾವಳಿಗಳಲ್ಲಿ ನೋಡೋದಾದ್ರೆ ಅದು ಯಾವ ಕಾರಣಕ್ಕೂ ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ ರೀತಿಯಲ್ಲಿ ಅಷ್ಟು ಅಡಿ ಅಗಿಯೋದಕ್ಕೆ ಬರೋದಿಲ್ಲ. ಆದ್ರೂ ಕೂಡ ಸಂಪೂರ್ಣವಾಗಿ ಬೆಟ್ಟವನ್ನೇ ಖಾಲಿ ಮಾಡಿದ್ದಾರೆ, ನೈಸರ್ಗಿಕ ಸಂಪತ್ತು ಖಾಲಿ ಮಾಡಿದ್ದಾರೆ. ಸಾಕಷ್ಟು ಗ್ರಾಮಸ್ಥರು ಕೂಡ ಒಂದು ಕೆಲವು ಬಾರಿ ಒಂದು ಹೇಳ್ತಾರೆ, ನಾವು ಚಿಕ್ಕವರಿದ್ದಾಗ ಬೆಟ್ಟ ದೊಡ್ಡದಿತ್ತು, ನಾವು ದೊಡ್ಡವರಾದಾಗ ಬೆಟ್ಟ ಚಿಕ್ಕದಾಯ್ತು ಅಂತಕ್ಕಂತಹ ಮಾತುಗಳನ್ನು ಹೇಳಿದ್ದಾರೆ. ಸಾಕಷ್ಟು ಒಂದು ನಿಯಮಗಳಿಗೆ ಇಲ್ಲಿ ಯಾವ ನಿಯಮಗಳು ಪಾಲನೆ ಆಗ್ತಾ ಇಲ್ಲ. ಇಲ್ಲಿ ಅಂಧ ದರ್ಬಾರ್ ನಡೆದಿದೆ. ಈ ಒಂದು ಅಕ್ರಮ ಗಣಿಗಾರಿಕೆಯಿಂದ ಪ್ರಭಾವಿಗಳ ಕೈವಾಡ ಇದೆ. ಹಾಗಾಗಿ ನಾವು ಯಾವುದೇ ಒಂದು ಪ್ರಕರಣ ದಾಖಲು ಮಾಡಕ್ ಹೋದ್ರು ಕೂಡ ನಮ್ಮ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂತ ಮಾತನ್ನ ಇಲ್ಲಿ ನಾವು ಏನೇ ಮಾಡಕ್ ಹೋದ್ರು ನಮಗೆ ಒಂದು ಬ್ಲಾಕ್ ಮೇಲ್ ತಂತ್ರವನ್ನು ಉಪಯೋಗಿಸಿ ನಮ್ಮ ಮೇಲೆ ಒಂದು ಪ್ರಕರಣ ದಾಖಲು ಮಾಡೋದಾಗಿರ್ಬೋದು, ಮತ್ತೆ ಹೆದರ್ಸೋದಾಗಿರ್ಬೋದು, ಇಂಥ ಕೆಲಸವನ್ನು ಮಾಡ್ತಾರೆ. ದಯವಿಟ್ಟು ನಮಗೆ ಈ ಗಣಿಗಾರಿಕೆಯಿಂದ ಮುಕ್ತಿ ಕೊಡಿಸಿ ಅಂತೇಳಿ ಗ್ರಾಮಸ್ಥರ ಅಳಲಾಗಿದೆ. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋ ಸುದ್ದಿನ. ಥ್ಯಾಂಕ್ ಯು ಗಣೇಶ್.